ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಾವಿರದ 886 ಚಿಕಾಗೋನಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು ಕಾರ್ಮಿಕರದು. ಎಲ್ಲ ಕಾರ್ಮಿಕ ಸಂಘಟನೆಗಳೆಲ್ಲ ಸೇರ್ಕೊಂಡು ದೊಡ್ಡ ಹೋರಾಟವನ್ನು ಮಾಡಿದ್ರು. ಅವ್ರ ಬೇಡಿಕೆ ಏನಿತ್ತಪ್ಪ ಅಂತಂದರೆ, ಕೆಲಸದ 8 ಗಂಟೆಗಳ ಕಾಲ ಮಾಡಬೇಕು, 8 ಗಂಟೆಗಳು ವಿಶ್ರಾಂತಿ ಬೇಕು, 8 ಗಂಟೆಗಳು ಮನೋರಂಜನೆ ಕಾರ್ಯಕ್ರಮಕ್ಕೆ ಬೇಕು, ಮನೋರಂಜನೆಗಾಗಿ 8 ಗಂಟೆಗಳು ಬೇಕು. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಂತಾರಲ್ಲಮ್ಮ. ಎಂಟು ಗಂಟೆಗಳು ಕೆಲಸದ ವೇಳೆ, 8 ಗಂಟೆಗಳು ವಿಶ್ರಾಂತಿ, ನಿದ್ದೆ ವಗೈರೆ, ಆಮೇಲೆ 8 ಗಂಟೆಗಳು ಮನೋರಂಜನೆಗಾಗಿ ಬೇಕಾಗಿರ್ತಕ್ಕಂಥದ್ದು. ಇದನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಸುಮಾರು 14 ಗಂಟೆಗಳಿಂದ 18 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತು ಕಾರ್ಮಿಕರು. ಅದಾದಮೇಲೆ 8 ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಹೋರಾಟ ಆದಮೇಲೆ. ಆ ದಿನವನ್ನೇ, ಈ ಹೋರಾಟದ ದಿನ ಇದೆಯಲ್ಲ, ಕಾರ್ಮಿಕರ ಹೋರಾಟ ದಿನ ಇದೆಯಲ್ಲ, ಆ ದಿನವನ್ನೇ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಕಾರ್ಮಿಕ ವರ್ಗದವರಿಗೆ ದೇಶದ ಮತ್ತು ರಾಜ್ಯದ, ವಿಶ್ವದ ಕಾರ್ಮಿಕ ದಿನಾಚರಣೆಯ ಶುಭ ಹಾರೈಕೆಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಸವಣ್ಣವರು ಒಂದು ಮಾತನ್ನು ಹೇಳಿದ್ರು, ಕಾಯಕವೇ ಕೈಲಾಸ. ಕಾಯಕವೇ, ಯಾವುದೇ ಕೆಲಸ ಮಾಡಲಿ ಅದು ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಕೆಳಸ್ತರದಲ್ಲಿ ಮಾಡಲಿ, ಮೇಲುಗಡೆ ಮಾಡಲಿ, ಎಲ್ಲರೂ ಸಮಾನರೇ ಮತ್ತು ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರನೇ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಈ ಕಾರ್ಮಿಕರಿದಾರಲ್ಲ, ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ನಿರ್ಮಾಣ ಕಾರ್ಯದಲ್ಲಿ ಇವರು ಬೇಕೇ ಬೇಕು. ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ, ದೇಶದ ಸಂಪತ್ತು ನಿರ್ಮಾಣ ಆಗಬೇಕಾದ್ರೆ ಕಾರ್ಮಿಕರು ಅಗತ್ಯ. ಅದಕ್ಕೋಸ್ಕರನೇ ಇವರು ಕಾರ್ಮಿಕರಲ್ಲ, ದೇಶದ ಸಂಪತ್ತಿನ ಅಭಿವೃದ್ಧಿಯ ಶಿಲ್ಪಿಗಳು ಅಂತ ಕರೀತಾರೆ. ನಮ್ಮ ದೇಶದಲ್ಲಿ, ನಾಡಿನಲ್ಲಿ ಸುಮಾರು 75ಕ್ಕಿಂತ ಹೆಚ್ಚು ಅಸಂಘಟಿತ ಕಾರ್ಮಿಕರೇ ಇದ್ದಾರೆ ಅಲ್ವೇನ್ರಿ ಪುರುಷರು ಕೂಡ?
ಅದಕ್ಕೆ 75ಕ್ಕಿಂತ ಹೆಚ್ಚು ಅಂತ ಹೇಳ್ತಾ ಇರೋದು, ಸುಮಾರು 75. ಅಸಂಘಟಿತ ಕಾರ್ಮಿಕರಿದ್ದಾರೆ, ಸಂಘಟಿತ ಕಾರ್ಮಿಕರಿದ್ದಾರೆ. ರಾಹುಲ್ ಗಾಂಧಿಯವರು ಮತ್ತು ಇತರ ಎಲ್ಲ ಮುಖಂಡರುಗಳು ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ, ಮತ್ತು ಕೇಂದ್ರ ಸರ್ಕಾರ ಯಾರ ಪರವಾಗಿದೆಯಪ್ಪ ಅಂತಂದರೆ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಾರ್ಮಿಕರ ಪರವಾಗಿದ್ದೀವಿ. ಕಾರ್ಮಿಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಮಿಕರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಲೂ ಮಾಡ್ತೀವಿ, ಮುಂದಿನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಮಿಕರು ಕೆಲಸದ ವೇಳೆಯಲ್ಲಿ ಮೃತಪಟ್ಟರೆ ಅವರಿಗೆ ಕೊಡ್ತಾ ಇದ್ದಂಥ ಸುಮಾರು 5 ಲಕ್ಷ ಪರಿಹಾರ ಕೊಡ್ತಾ ಇದ್ದು, ಈಗ 8 ಲಕ್ಷಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆಮೇಲೆ ಅದೇ ರೀತಿ ಸಹಜ ಮರಣ ಹೊಂದ್ತಾರಲ್ಲ, ಅವರ ಸಂಸ್ಕಾರಕ್ಕೆ 75,000 ಕೊಡ್ತಾ ಇದ್ದು, ಅದನ್ನು 1.5 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸೊ ಹೀಗೆ ರಾಹುಲ್ ಗಾಂಧಿಯವರು ಡೆಲ್ಲಿಗೆ ಕರೆದಿದ್ರು ನಮಗೆ ಗಿಗ್ ವರ್ಕರ್ಸು ಪರವಾಗಿ ಚರ್ಚೆ ಮಾಡಲಿಕ್ಕೆ. ನನಗೆ ಸಂತೋಷ್ ಲಾಡ್ಗೆ ಮತ್ತು ಇನ್ಯಾರು ಬಂದಿದ್ದವರು, ಇಲ್ಲ ಇವ್ರು ಬಂದಿರಲಿಲ್ಲ, ಪ್ರಿಯಾಂಕ್ ಖರ್ಗೆ ಇವರು ಬಂದಿದ್ದರು. ಚರ್ಚೆ ಮಾಡಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ಒಟ್ಟು 30,256 ಗಿಗ್ ಕಾರ್ಮಿಕರನ್ನು ನೋಂದಾಯಿಸಲಾಗಿದ್ದು, ಈ ಯೋಜನೆಯಡಿ ಅಪಘಾತ ಮರಣ ಪ್ರಕರಣದಲ್ಲಿ 4 ಲಕ್ಷಗಳ ಪರಿಹಾರ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. 4 ಲಕ್ಷ. ಈಗಾಗಲೇ 5 ಪ್ರಕರಣಗಳಲ್ಲಿ ಈ ಥರ ಪರಿಹಾರವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಮ್ಮ ಸರ್ಕಾರ ಇದೆಯಲ್ಲ ಕಾರ್ಮಿಕರ ಪರವಾಗಿರೋದು, ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ತೆಗೀತಕ್ಕಂಥ ಕೆಲಸವನ್ನು ಮಾಡೋದು. 104 ವಸತಿ ಶಾಲೆಗಳನ್ನು ತೆಗೆದಿದ್ದೇವೆ. ಈ ಶ್ರಮಿಕ ವರ್ಗ ಇದೆಯಲ್ಲ, ಇವ್ರ ಮಕ್ಕಳುಗಳು ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ 2026-27ಕ್ಕೆ ನಾವು
ಈ ವಸತಿ ಶಾಲೆಗಳನ್ನು 104 ವಸತಿ ಶಾಲೆಗಳನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಕಳೆದ ವರ್ಷ ಮತ್ತು ಈ ವರ್ಷ 2 ವರ್ಷನೂ ಕೂಡ ವಸತಿ ಶಾಲೆಗಳನ್ನು ಮಾಡ್ತಾ ಇದ್ದೇವೆ. ಉದ್ದೇಶ ಏನಪ್ಪ ಅಂತಂದರೆ ವಸತಿ ಶಾಲೆಗಳಲ್ಲಿ ಈಗ ಈ ಸಾರಿ ವಸತಿ ಶಾಲೆಗಳಲ್ಲಿ 99.42% ಮಕ್ಕಳು ತೇರ್ಗಡೆ ಆಗಿದ್ದಾರೆ. 99.42% ಅಂದರೆ -6.8 ಅಲ್ಲ 5.8. ಇದು ಬಿಟ್ಟರೆ ಇನ್ನು ಉಳಿದವರೆಲ್ಲ ಪಾಸಾಗಿದ್ದಾರೆ. ಈ ವಸತಿ ಶಾಲೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಕಾರ್ಮಿಕರ ಮಕ್ಕಳು ಕೂಡ ಬುದ್ಧಿವಂತರಾಗಬೇಕು, ಹೆಚ್ಚು ಜನ ಪಾಸ್ ಆಗಬೇಕು, ಅವರು ಕೂಡ ಡಾಕ್ಟ್ರುಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಥರ ವಸತಿ ಶಾಲೆಗಳನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲು ವಸತಿ ಶಾಲೆಗಳು ಪರಿಶಿಷ್ಟ ಜಾತಿ ಅವ್ರಿಗೆ ಮಾತ್ರ ಇದ್ದದ್ದು. ಈಗ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸು ಕಾರ್ಮಿಕರು ಅವ್ರಿಗೆಲ್ರಿಗೂ ಕೂಡ ವಸತಿ ಶಾಲೆಗಳನ್ನು ಮತ್ತು ಮೈನಾರಿಟೀಸು ಇವ್ರಿಗೆಲ್ರಿಗೂ ಕೂಡ ವಸತಿ ಶಾಲೆಗಳನ್ನು ತೆಗೀತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕಾರ್ಮಿಕರ ಪರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದರು ಮತ್ತು ಅವ್ರ ಕಾಲದಲ್ಲಿ ಅನೇಕ ಕಾನೂನುಗಳನ್ನು ಮಾಡಿದ್ರು. ಆ ಕಾನೂನುಗಳ ರೀತಿಯ ಅವೆಲ್ಲವೂ ಕೂಡ ಕಾರ್ಮಿಕರ ಹಿತ ಕಾಯತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾನೂನುಗಳನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಲಿಕ್ಕೆ ಬಯಸ್ತೇನೆ. ಜಗಜೀವನ್ ರಾಮ್ ಅವರು ಕೂಡ ಕಾರ್ಮಿಕರಿಗೋಸ್ಕರ ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಭಾಳ ಜನ ಖಾಲಿ ಮಾಡಿಬಿಟ್ಟಿದ್ದಾರೆ. ಈ ಪುಟ್ಟಸ್ವಾಮಿಗೌಡ ಊಟಕ್ಕೆ ಇಟ್ಕೊಬಿಟ್ಟಿದ್ದಾನೆ ಕಾರ್ಮಿಕರಿಗೆ. ಅದಕ್ಕೆ ನನಗೆ ಮಾತಾಡಲಿಕ್ಕೆ ಉತ್ಸಾಹನೇ ಇಲ್ಲ ಅಲ್ವಾ? ಆ 2 ಗಂಟೆ ಆಗೋಗ್ಬಿಟ್ಟದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಮಿಕರ ಜೊತೆ ನಾವಿದ್ದೇವೆ, ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಹೆಚ್ಚು ಅಂಕಗಳನ್ನು ತಗೊಂಡವರಲ್ಲ ಸನ್ಮಾನ ಮಾಡಿದ್ದೀರಿ, ಭಾಳ ಸಂತೋಷ. ಪುಟ್ಟಸ್ವಾಮಿಗೌಡರಿಗೆ ಮತ್ತು ನಿಮಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಡೀ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.